ಚರ್ಚೆ ಆಲ್ಮೋಸ್ಟ್ 3 ದಿನ ಚರ್ಚೆ ಆಗಿದೆ ಸದನದಲ್ಲಿ. ವಿರೋಧ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಜಾಯಿಂಟ್ ಆಗಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ತರಬೇಕಾಗ್ತದ ಇದಕ್ಕೆ, ಅಥವಾ ಇಲ್ಲಿ ನಾವು ಏನಾದರೂ ಒಂದು ರಿಫಾರ್ಮ್ಸ್ ತರಲಿಕ್ಕೆ ಸಾಧ್ಯ ಇದೆ, ಅವೆಲ್ಲ ಕಾನೂನಿನ ಸಾಧಕ ಬಾಧಕ ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ನೀವು ಹೇಳ್ದಂಗೆ ಯುವಕರಲ್ಲಿ, ಸಾರ್ವಜನಿಕರಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ. ಈ ಅನುಮಾನವನ್ನು ನಾವು ಸರಿಪಡಿಸಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ನಮ್ಮ ಯುವಕರ ಭವಿಷ್ಯ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ನೀವು ನೋಡಿದ್ದೀರಾ, ಮೊನ್ನೆ CBSE ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು, ನೀಟ್ ಪೇಪರ್ ಲೀಕ್ ಆಗಿರೋದು, ಇಲ್ಲಿ KPSCನಲ್ಲಿ ನಡೀತಾ ಇರೋದು, ಅಥವಾ ಬೇರೆ ಬೇರೆ ಎಕ್ಸಾಮಿನೇಷನ್ನಲ್ಲಿ ಹೇಗೆ ಮೊನ್ನೆ ರೈಲ್ವೆ ಎಕ್ಸಾಮಿನೇಷನ್ನಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಇದೆ, ನಂಬಿಕೆಯ ಕೊರತೆ ಇದೆ ಈ ಸಂಸ್ಥೆಗಳಲ್ಲಿ. ಇದರಲ್ಲಿ ಒಟ್ಟಾಗಿ ಎಲ್ಲರೂ ಸೇರ್ ಮಾಡೋದು ಸೂಕ್ತ, ನನ್ನ ವೈಯಕ್ತಿಕ ಅಭಿಪ್ರಾಯ. ನೋಡಿ ಇವರೇ, ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ ಆಗಲೇ. ಹೋದ ಬಾರಿನೇ ನಮ್ಗೆ ಏನೇನು ಸಂಕಷ್ಟ ಎದುರಾಯಿತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ನಲ್ಲಿ, ಅದು ಕೂಡ ಇದು ಇದೆ. $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು, ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡಕ್ಕಿದಾರ, ಏನು ನೀತಿ ಮಾಡಕ್ಕಿದಾರ, ಅದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರೆ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ, ಅವರಿಗೆ ಮೆಡಲ್ ಸಿಗಬೇಕಾಗಿದೆ, ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲ ದೇಶದವರು. ನಮಗೇನು ಲಾಭ ಆಯಿತು? ಭಾರತೀಯರಿಗೆ ಏನು ಲಾಭ ಆಯಿತು? ಅದು ಈ ಬರೇ ಅದಾನಿ ಅಂಬಾನಿ ಬಿಸ್ನೆಸ್ ಹೆಚ್ಚಿಸಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಇಲ್ಲಿವರೆಗೂ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ತಮ್ಗಾನ ಸಿಕ್ಕಿದ್ರೆ ನಮ್ಗೆ ಹೇಳಿ. ಆದ್ರಿಂದ ಇದೇನು ನಮ್ಗೇನು ಎಕ್ಸ್ಪೆಕ್ಟೇಷನ್ ಅಂತೂ ಕೇಂದ್ರ ಸರ್ಕಾರದಿಂದ ಇಲ್ಲ. ಸರ್, ಬೆಳಗಾವಿ ಬೈಠಕ್ನಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅಂತ ಆಗ್ರಹನ RSS ಮಾಡಿದೆ, ಜೊತೆಗೆ ರಾಮ ಮಂದಿರಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕದ್ದಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದಾರೆ ಅವರು. ಈಗ ಜನಸಂಖ್ಯೆ ನಿಯಂತ್ರಣ ಮಾಡೋದು ಅವ್ರು ಬ್ರಹ್ಮಚಾರಿಗಳಲ್ವ ಅವರು. ಬೇರೆಯವರಿಗೆ ಹೇಳ್ತಾರೆ, ನೀವು 3 ಮಕ್ಕಳು ಹುಟ್ಟಿಸಿ, 4 ಮಕ್ಕಳು ಹುಟ್ಟಿಸಿ, ಅವ್ರಿಗೆ ಧರ್ಮ ರಕ್ಷಣೆಗೆ ಬಿಡಿ, ಗೋ ರಕ್ಷಣೆಗೆ ಬಿಡಿ ಅಂತ. ಇವರೆಲ್ಲ ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ. ಏನು ಗೊತ್ತಿಲ್ಲಪ್ಪ, ಅವ್ರ ನೀತಿನಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರಿಗೆ ಗೊತ್ತಿಲ್ಲ ಅವರ ಸಂಸ್ಥೆ ಏನ್ ಮಾಡ್ತಾ ಇದೆ, ಹೇಗ್ ಮಾಡ್ತಾ ಇದೆ, ಅವರ ಸಂವಿಧಾನ ಏನಿದೆ ಅಂತ ಗೊತ್ತೇ ಇಲ್ಲ. ನೀವು ಅವ್ರ ಸಂವಿಧಾನ ತೆಗೆದು ಓದ್ಬಿಡಿ. ಅವ್ರದ್ದು ಸಾಕಷ್ಟು ನೋಡಿ. ಫಸ್ಟ್ ಒಪ್ಕೋಬೇಕು ಅವರು, ಅವರಿಂದ ತಪ್ಪಾಗಿದೆ ಅಂತ. ತಪ್ಪಾಗ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾವುದೋ ಪ್ರೆಸ್ ನೋಟ್ ಕೊಡೋದಲ್ಲ ಅದು. ಎಲ್ಲ ಜನರು ಕೂಡ ಅಲ್ಲಿ VHP ಕಾರ್ಯಕರ್ತರು, ಪದಾಧಿಕಾರಿಗಳು, VHP ಅಧಿಕೃತ ಅಂಗಸಂಸ್ಥೆ RSSದು. VHP ಹುಟ್ಟಾಕಿದ್ದೆ RSS. ಒಫಿಷಿಯಲಿ ಅವರಿಗೆ ನೆಂಟಿದೆ, ಅಧಿಕೃತವಾಗಿ ಅವರೆಲ್ಲ ಸಂಬಂಧಿಕರೇ ಇದ್ದಾರೆ ಎಲ್ಲರೂ. ಅದ್ರ ಬಗ್ಗೆ ವಿಷಾದ ವ್ಯಕ್ತ ಅಲ್ಲ, ಡಿಸ್ಮ್ಯಾಂಟಲ್ ಮಾಡ್ಬೇಕು ನನ್ನ ಪ್ರಕಾರ ಅಂತ. ಪಬ್ಲಿಕ್ಲಿ ಯು ಶುಡ್ ಅಪೋಲಜೈಸ್. ಮಿಕ್ಕಿದೆಲ್ಲ ಪಬ್ಲಿಕ್ ಅಲ್ಲೇ ಮಾಡ್ತಿರಲ್ಲ. ಮೋಹನ್ ಭಾಗವತ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಕೇರಳನಲ್ಲಿ, ನಾವೇನ್ ಮುಚ್ಚುಮರೆ ಮಾಡ್ತೀವ ಅಂತ. ಇದ್ಯಾಕೆ ಮುಚ್ಚುಮರೆ ಮಾಡ್ತಾ ಇದ್ದೀರಾ? ಮತ್ತೆ ಪಬ್ಲಿಕ್ ಅಲ್ಲಿ ಬಂದು ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಮಿಕ್ಕಿದಕ್ಕೆ ಎಲ್ಲರೂ ಒಪಿನಿಯನ್ ಇದೆ. ಪಾಕಿಸ್ತಾನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಅವ್ರದ್ದು ಒಪಿನಿಯನ್ ಇದೆ ಅಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿ RSS ಕೊಟ್ಟಿದಾರ? ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಎಲ್ಲದ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆನೂ ಆಚೆ ಬಂದು ದಯವಿಟ್ಟು ಕ್ಷಮೆ ಕೇಳಿ ಜನರದು. ಈಗ ನಿಮ್ಗೆ ನೆನಪಿದ್ರೆ, ಮೋದಿ ಅವರ ಲೈನಪ್ ನಲ್ಲಿ ಯಾರಿದ್ರು? ಸೈಲೆಂಟ್ ಸುನಿಲ್, ನೆನಪಿದ್ಯಾ? ಪ್ರಧಾನಮಂತ್ರಿನೇ ಅದ್ ಮಾಡ್ತಾ ಇರ್ಬೇಕಾದ್ರೆ ಇವ್ರದೆಲ್ಲ ಏನಿದೆ? ಪ್ರಧಾನಮಂತ್ರಿ ಅವ್ರದ್ದು ಎಕ್ಸ್ ಖಾತೆ ತೆಗೆದು ನೋಡಿ, ಯಾರ್ಯಾರಿಗೆ ಫಾಲೋ ಮಾಡ್ತಾರೆ.
ಯಾರು ರೌಡಿ ಶೀಟರ್ಗಳಿದ್ದಾರೆ, ಯಾರು ಪ್ರಚೋದನೆ ಭಾಷಣ ಕೊಡ್ತಾರೆ, ಅದಕ್ಕೆಲ್ಲ ಟೈಮ್ ಇದೆ. ಸೊ ಇದೆಲ್ಲ ಪಾಪ ನಡೀತದೆ. ಯಾರೋ ಬಿಜೆಪಿ ಶಾಸಕರು ಒಬ್ರು ಹಿಂಗೆ ಮಾಡಿದ್ರೆ ಅವರಿಗೆ ಮೇಲಿಂದಾನೇ ಇರೋದಲ್ವಾ ಇದು. ನಮ್ಮ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾದಂಥ ಆದೇಶನ ನೀಡಿದ್ದೇನೆ. ನಮ್ಮ ಅಧಿಕಾರಿಗಳು ಈ ರೌಡಿ ಶೀಟರ್ಸ್ ಜೊತೆ ಹೋಗಿ ಊಟ ಮಾಡೋದು, ಕೇಕ್ ಕಟ್ ಮಾಡೋದು, ಅವ್ರ ಜೊತೆ ಕುಣಿದು ಕುಪ್ಪಳಿಸೋದು, ಅವೆಲ್ಲ ಮಾಡಿದ್ರೆ ಐ ವಿಲ್ ಟೇಕ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಆಕ್ಷನ್. ಬೇರೆ ಯಾರೋ ರಾಜಕಾರಣಿ ಏನೇನು ಮಾಡ್ತಾರೆ ವೈಯಕ್ತಿಕ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ಆಗಲೇ ಇದು ಮೊದಲೇ ಮೀಟಿಂಗ್ನಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಯಾರಿಗೆ ನೀವು ಒಳಗೆ ಹಾಕಬೇಕು, ನೀವು ಅವ್ರ ಜೊತೆನೆ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದು, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋದು, ಸೌಹಾರ್ದತೆ ಬೆಳೆಸಕ್ಕಂತ ಕೆಲವು ಅಧಿಕಾರಿಗಳು ಹೇಳ್ತಾರೆ. ಈ ರೀತಿ ನಾವು ಬೆಳೆಸೋದು ಸೌಹಾರ್ದತೆ ಯಾರ ಜೊತೆ? ಯಾರು ಸಮಾಜದಲ್ಲಿ ಶಾಂತಿಯನ್ನು ಕದಲ್ತಾ ಇದ್ದಾರೆ. ಸೊ ನಮ್ಮ ಇಲಾಖೆ ಸಂಬಂಧಪಟ್ಟಾಗೆ ಎಸ್ ವಿ ವಿಲ್ ಟೇಕ್ ಆಕ್ಷನ್ ಇಫ್ ದರ್ ಇಸ್ ಎನಿಥಿಂಗ್. ಮಿಕ್ಕಿದ ಯಾರ MLA ಯಾರ ಜೊತೆ ಇರ್ತಾರೆ ಅದು ನಮ್ಗೆ ಸಂಬಂಧ ಇಲ್ಲ.